21 ಲಕ್ಷ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಪುರಸಭೆಯ ಮಾಜಿ ಸದಸ್ಯೆ ಭಾಗ್ಯಲಕ್ಷ್ಮಿ ಸಹನಾ ಪೂಜೆ ನೆರವೇರಿಸಿದರು. ಚನ್ನರಾಯಪಟ್ಟಣದ ಹೌಸಿಂಗ್ ಬೋರ್ಡ್ನಲ್ಲಿ ರಸ್ತೆ ನಿರ್ಮಾಣದ ಪೂಜೆಯ ವೇಳೆ ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ವಿಜಯಕುಮಾರ್, ಮುಖಂಡ ಡಿಶ್ ಗಿರೀಶ್, ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿವೃತ್ತ ನೌಕರ ರಾಮೇಗೌಡ, ಕೆಎಸ್ಆರ್ಟಿಸಿ ನಿವೃತ್ತ ನೌಕರ ಪುರುಷೋತ್ತಮ್, ವಕೀಲ ಪ್ರದೀಪ್, ಕೆಇಬಿ ಗುತ್ತಿಗೆದಾರ ಅಂಕನಹಳ್ಳಿ ರಮೇಶ್, ಮುಖಂಡರಾದ ಲಕ್ಷ್ಮಣಗೌಡ, ಸುಜಾತ, ಸುರೇಶ್, ರಮೇಶ್, ನಾಗರಾಜು, ಕುಮಾರ್, ಗುತ್ತಿಗೆದಾರ ಪವನ್, ಪುರಸಭೆ ಅಭಿಯಂತರ ಗಿರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ₹22 ಲಕ್ಷ ವೆಚ್ಚದಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ರಸ್ತೆ ಕಾಮಗಾರಿಗೆ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಸದಸ್ಯರಾದ ಮೊದಲು ಡ್ರೈನ್ ಆಗಬೇಕು ಅನ್ನೋ ಕಾರಣದಿಂದ ವಿಳಂಬ ಮಾಡಿದ್ದು. ಡ್ರೈನ್ ಆಗದಲ್ಲೇ ರೋಡ್ ಮಾಡಿದರೆ ರೋಡ್ ಉಳಿತಿರಲಿಲ್ಲ. ಆ ಕಾರಣದಿಂದ ಡ್ರೈನ್ ಈ ಕಡೆದು ಆಯಿತು, ಆ ಕಡೆದು ರೋಡ್ ಆಯಿತು. ನಾನು ಈ ಸಂದರ್ಭದಲ್ಲಿ ಎಲ್ಲ ನಗರದ ಗ್ರಾಮೀಣ ಪ್ರದೇಶದ ವಾಸಿಗಳಿಗೆ ವಿನಂತಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ದಯಮಾಡಿ ಬೆಳಿಗ್ಗೆ ರಂಗೋಲಿ ಹಾಕುವಂಥ ಸಂದರ್ಭದಲ್ಲಿ ನೀರು ಯಥೇಚ್ಛವಾಗಿ ನೀವು ಟಾರ್ ರಸ್ತೆ ಮೇಲೆ ನೀವು ನೀರನ್ನು ಬಿಡೋದ್ರಿಂದ ಅದು ಟಾರ್ ತುಂಬ ಹಾಳಾಗ್ತದೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡೋದು. ಬೇಕಾದ್ರೆ ಒಂದು ಚೆಂಬಿನಲ್ಲಿ ನೀರನ್ನು ಚಿಮುಕಿಸಿ ಅದನ್ನು ರಂಗಾಲೆ ಬಿಟ್ಟರೆ ಏನೂ ಆಗಲ್ಲ ಪುರುಷಟ್ರೆ, ಗೊತ್ತಾಯ್ತಲ್ಲ. ದಯವಿಟ್ಟು ಅದಕ್ಕೆ ಸಹಕಾರ ಮಾಡಬೇಕು ಅಂತ ವಿನಂತಿ ಕೂಡ ಮಾಡ್ತಾ ಇದ್ದೇವೆ. ಈ 22 ಲಕ್ಷ ಅಲ್ಲ, ಇದು 270 ಮೀಟ್ರು ರಸ್ತೆ ಆಗುತ್ತೆ. ಇದು GSB, ವೆಟ್ ಮಿಕ್ಸು, BM, STBC 4 ಹಂತದಲ್ಲಿ ಆಗ್ತದೆ. ಆ ರಸ್ತೆ ಕರೆಕ್ಟ್ ಆಗಿದ್ರೆ 15 ವರ್ಷ ಏನೂ ಆಗಲ್ಲ. ನೀವು ನೀರು ಹಾಕೋದ್ರಿಂದ ಏನಾಗುತ್ತೆ, ಅದು ಶೀತಾಂಶ ಆಗಿ ರೋಡು ಹೋಗುತ್ತೆ ನಗರ. ಅದಕ್ಕೆ ಅವಕಾಶವನ್ನು ಮಾಡಬಾರ್ದು ಅಂತ ಕೂಡ ಹೇಳಿ ಇವತ್ತು ಹೌಸಿಂಗ್ ಬೋರ್ಡ್ ಈಗಾಗಲೇ ಸುಂದರವಾದಂಥ ಒಂದು ಪಾರ್ಕ್ ನಿರ್ಮಾಣ ಇದೆ. ಮಕ್ಕಳಿಗೆ ಆಟಿಕೆಗಳಿಗೆ ಕೆಲಸನೂ ಕೂಡ ಈಗಾಗಲೇ ಕೆಲಸ ನಡೀತಿದೆ. ಅದು ಪೂರ್ಣಗೊಂಡ ಮೇಲೆ ಅದು ಉದ್ಘಾಟನೆ ಮಾಡ್ತೇವೆ. ಇವತ್ತು ನಿಮ್ಗೆ ಅಂಗನವಾಡಿ ಕೇಂದ್ರ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆ ದೇವಸ್ಥಾನಕ್ಕೂ ಕೂಡ ಅನುಕೂಲ ಮಾಡಿದ್ದೀವಿ. ಇವತ್ತು ಇಲ್ಲಿರ್ತಕ್ಕಂಥ ಶಾಲೆಗೂ ಕೂಡ ಎಲ್ಲ ಮೂಲಭೂತವಾಗಿ ಎಲ್ಲ ಸೌಕರ್ಯವನ್ನು ಒದಗಿಸ್ಕೊಟ್ಟಿದ್ದೀವಿ. ಈಗ 1 to 7th ಲೇನ್ ನಡೀತಿದೆ. ಬೇಕಾದಂಥ ಎಲ್ಲ ಫೆಸಿಲಿಟೀಸ್ ಕೂಡ ಆಗಿದೆ. ಇವತ್ತು ಆ ಭಾಗದಲ್ಲಿ ನಮ್ಮ ಸ್ಲಮ್ ಬೋರ್ಡ್ಗೂ ಕೂಡ ರೋಡು ವಗೇರೆ ಅಡಿಷನಲ್ ಆಗೂ ಕೂಡ ಕೆಲಸ ಮಾಡಿದ್ದೇವೆ. ಆ ಖಾತೆಗಳ ಒಂದು ಕಾಪಿನ ಕೊಡಬೇಕಾಗಿದೆ. ಅದು ಒಂದು ದಿವಸ ಒಂದು ಸಮಯನ ನಿಗದಿ ಮಾಡಿ ಅಲ್ಲೇ ಒಂದು ಶಾಮಿಯನ್ನು ಹಾಕಿಸಿ ಆ ದೇವ್ರ ಸನ್ನಿಧಿನಲ್ಲಿ ಒಂದು ನಿಧಿ ಎಲ್ಲರೂ ಕೂಡ ದಿನಾಂಕವನ್ನು ನಿಗದಿ ಮಾಡಿ ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ, ಈ ಹಿಂದೆ ನಮ್ಮ ಗಿರೀಶ್ ಅವ್ರ ವೈಫು ಸಹೋದರಿ ಸಹನಾ ಅವರು ಕೂಡ ಪುರಸಭಾ ಸದಸ್ಯ ಕೆಲಸ ಮಾಡಿದ್ರು. ಸುಮಾರು ಸಲ ನಮಗೆ ಇಲ್ಲಿ ಹೆಚ್ಚು ಕೆಲಸ, ಯಾಕಂದರೆ ಇದು ದೊಡ್ಡ ವಾರ್ಡ್ ಆಗಿರೋದ್ರಿಂದ ಆದ್ಯತೆ ಮೇರೆಗೆ ನಾವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅವ್ರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳಲ್ಲಿ. ಹಿಂದೆ ಸುರೇಶು ಪುರಸಭಾ ಸದಸ್ಯಗೆ 2 ಬಾರಿ ಕೆಲಸನ ಮಾಡಿದ್ದಾರೆ. ರಮೇಶು ಕೂಡ ನಾವು ವಿದ್ಯುತ್ ಗುತ್ತಿಗೆದಾರರ ಸಂಘದ ತಾಲೂಕಿನ ಅಧ್ಯಕ್ಷರಾಗಿ ಒಳ್ಳೆ ಕೆಲಸನ ಮಾಡ್ತಿರೋ ಚಂದ್ರು